ಇನ್ಸೈಡ್ ದ ಮೈಂಡ್ ಕಾರ್ಯಕ್ರಮದಲ್ಲಿ ಮನಸ್ಸಿನ ಅಂತರಾಳದಲ್ಲಿ ಇರುವಂಥ ಭಾವನೆಗಳ ಒಂದು ಅನಾಲಿಸಿಸ್ ಅಥವಾ ವಿಶ್ಲೇಷಣೆಯನ್ನು ನಾವು ಮಾಡಲು ಹೊರಟಿದ್ದೀವಿ. ಇದರಲ್ಲಿ ಇಂದು ನಾವು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ ಅಂದರೆ ಅದು ಆತ್ಮಹತ್ಯೆ, ಸ್ಯೂಸೈಡಲ್ ಥಾಟ್ಸ್, ಟೆಂಡೆನ್ಸಿ ಹಾಗೂ ಇದರಿಂದ ಆಗುವಂಥ ಪರಿಣಾಮಗಳು ಏನು, ಮಾನಸಿಕ ಸ್ವಾಸ್ಥ್ಯದ ಯಾವ ಹಂತದಲ್ಲಿ ಮನುಷ್ಯ ಈ ನಿರ್ಧಾರಕ್ಕೆ ಬರ್ತಾನೆ, ಇದು ವ್ಯಕ್ತಿಗತವಾಗಿ ಹಾಗೂ ಸಮಾಜಕ್ಕೆ ಯಾಕೆ ಆಘಾತಕಾರಿ, ಯಾಕಾಗಿ ನಮ್ಮ ಪ್ರೋಗ್ರೆಸ್ ಅಥವಾ ನಮ್ಮ ವಿಕಾಸವನ್ನು ನಾವು ಈ ರೀತಿಯಾದಂಥ ಒಂದು ಪ್ಯಾರಾಮೀಟರಿಂದ ನಾವು ಅದನ್ನು ಮಾನದಂಡದಿಂದ ನಾವು ಅದನ್ನು ಅಳಿತೀವಿ, ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಕಾರ್ಯಕ್ರಮ ಸ್ಯೂಸೈಡಲ್ ಟೆಂಡೆನ್ಸೀಸ್ ಹಾಗೂ ಥಾಟ್ಸ್. ಇದು ಯಾರಿಗೇ ನಿಮ್ಮ ಸುತ್ತಮುತ್ತಲೂ ಇರುವಂಥ ಜನರಲ್ಲಿ ಬರ್ತಾ ಇದ್ದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಪ್ರಯೋಜನಕಾರಿಯಾದಂಥ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಡುವಂಥ ಮಾಧ್ಯಮವಾಗಿರುತ್ತೆ ಅಂತ ನಾನು ಬಯಸ್ತೀನಿ. ಬನ್ನಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಪ್ರಖ್ಯಾತ ಮನಃಶಾಸ್ತ್ರಜ್ಞರು, ಆ ವೆರಿ ಓನ್ ಪೀಪಲ್ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ CR ಚಂದ್ರಶೇಖರ್ ಅವರನ್ನ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಮೊದಲನೇದಾಗಿ ಆಘಾತಕಾರಿಯಾದಂಥ ಒಂದು ಮಾಹಿತಿಯನ್ನು ನಾವಿಂದು ತಿಳಿಸ್ಕೊಡ್ತಾ ಇದ್ದೀವಿ. ಇದರ ಬಗ್ಗೆ ಜಾಗೃತಿ ಎಷ್ಟು ಮುಖ್ಯನೋ ಇದನ್ನು ತಿಳ್ಕೊಂಡಂಥವರಿಗೆ ಇದು ಒಂದು ಶಾರ್ಟ್ಕಟ್ ಆಗಿ ಕೂಡ ಪರಿಣಮಿಸುವಂಥ ಮನಸ್ಥಿತಿ ಯಾರದು ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ಈ ಮಾಹಿತಿ ಎಷ್ಟು ರಿಲೆವೆಂಟ್ ಈಗಿನ ಒಂದು ಸಮಾಜಕ್ಕೆ, ಯಾಕಂದರೆ ನಾವಿಂದು ಕೇಳಿದ್ದೀವಿ ಯೂತಲ್ಲಿ ಸಾಕಷ್ಟು ಜನ ಚಿಕ್ಕ ಪ್ರಾಯದಿಂದ ಒಂದು ಅಡಲ್ಟ್ಹುಡ್ ಬರುವವರೆಗೆ ಅವರ ಒಂದು ಪ್ರೋಗ್ರೆಸಿವ್ ಒಂದು ಏಜ್ ಅಂತ ಇರುತ್ತೆ, ಒಂದು ಪ್ರೊಡಕ್ಟಿವ್ ಏಜ್ ಅಂತ ಇರುತ್ತೆ. ಈ ಎಲ್ಲ ಒಂದು ಸಮಯದಲ್ಲಿ ಹೆಚ್ಚು ತೊಂದರೆಯನ್ನು ತಂದುಕೊಡುವಂಥ, ಹೆಚ್ಚಾಗಿ ನಾವು ಕಳ್ಕೊಳ್ತಿರುವಂಥ ಸಂಪನ್ಮೂಲ ಮಾನವ ಸಂಪನ್ಮೂಲ ಸ್ಯೂಸೈಡಲ್ ಒಂದು ಬಿಹೇವಿಯರಿಂದ. ಈ ಕುರಿತಾಗಿ ಮನಃಶಾಸ್ತ್ರ ಏನು ಹೇಳುತ್ತೆ? ಪ್ರಪಂಚದಲ್ಲಿ ಪ್ರತಿ 40 ಸೆಕೆಂಡಿಗೆ ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಪ್ರತಿ 40 ಸೆಕೆಂಡಿಗೆ ಒಬ್ಬರು ಆತ್ಮಹತ್ಯೆ. ಅಂದರೆ ಜಗತ್ತಿನಲ್ಲಿ 1 ವರ್ಷಕ್ಕೆ 10 ಲಕ್ಷ ಜನ ತಾವೇ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಇಂಡಿಯಾದಲ್ಲಿ ಲಾಸ್ಟ್ ಇಯರು 1,64,000 ಜನ, ಇದು ರೆಕಾರ್ಡೆಡ್, ಪೊಲೀಸ್ ರೆಕಾರ್ಡೆಡ್, ಅನ್ರೆಕಾರ್ಡೆಡ್ ಗೊತ್ತಿಲ್ಲ. 1,64,000 ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತರು. ಕಳೆದ ವಾರ ಒಂದು ವಿದ್ಯಾಸಂಸ್ಥೆಯಲ್ಲಿ ಪರೀಕ್ಷೆ ನಡೀತಾ ಇತ್ತು. ಬುದ್ಧಿವಂತ ವಿದ್ಯಾರ್ಥಿ, ಮೆರಿಟ್ ಸ್ಟೂಡೆಂಟು ಪರೀಕ್ಷೆಯಲ್ಲಿ ಕಾಪಿ ಮಾಡ್ತಿದ್ದ ಅಂತ ಗೊತ್ತಾಗಿ ಹೊರಗೆ ಕಳಿಸೋದ್ರು. ಏನು ಡಿಬಾರೇನು ಮಾಡಲಿಲ್ಲ, ಹೊರಗೆ ಕಳಿಸೋದು. ಹಾಗೆ ನೀವು ನಾಳೆ ಪರೀಕ್ಷೆ ಬರೋ ಅವಶ್ಯಕತೆ ಇಲ್ಲ, ತಪ್ಪು ಮಾಡಿ ಅಂತ. ಅರ್ಧ ಗಂಟೆಯಲ್ಲಿ ಆತ ಆ ವಿದ್ಯಾಸಂಸ್ಥೆಯ 4ನೇ ಅಂತಸ್ತಿಗೆ ಹೋಗಿ ಬಿದ್ದು ಸತ್ತ. ಇದು ಇಡೀ ವಿದ್ಯಾಸಂಸ್ಥೆ ಎಲ್ರಿಗೂ ಶಾಕ್. ಅವನು ಅವಮಾನ ಮಾಡಲಿಲ್ಲ ಅಥವಾ ಡಿಬಾರ್ ಮಾಡಲಿಲ್ಲ, ಕಾಪಿ ಮಾಡಿದ್ರೆ ನಿಜ. ಯಾಕೆ ಕಾಪಿ ಮಾಡಿದಾಗ ಗೊತ್ತಿಲ್ಲ, ಯಾಕೆಂದರೆ ಅವನು ಕಾಪಿ ಮಾಡೋ ಅವಶ್ಯಕತೆ ಇರಲಿಲ್ಲ, ಬುದ್ಧಿವಂತ ವಿದ್ಯಾರ್ಥಿ. ಆದರೆ ವಿದ್ಯಾರ್ಥಿ ಆಸೆ ಇರುತ್ತೆ, ಕಾಪಿ ಮಾಡಿ ಇನ್ನಷ್ಟು ಮಾರ್ಕ್ಸ್ ತೆಗೆಯೋಣ ಅಂತ. ಬಹುಶಃ ಮಾಡೋಕ್ಕೆ ಹೋಗಿ ಸಿಕ್ಕಾಕೊಂಡ, ಮತ್ತು ಹೊರ ಕಳಿಸಿದಾಗ ಅವಮಾನ ಆಯಿತು. ಇನ್ನು ನನಗೆ ಈ ಕಾಲೇಜಿನಲ್ಲಿ ಯಾವುದೇ ಗೌರವ ಇರೋದಿಲ್ಲ ಗೊತ್ತಾಯಿತು ಅಂತಂದರೆ ಅಪ್ಪ ಅಮ್ಮ ನೊಂದ್ಕೊಳ್ತಾರೆ, ನಂಗೆ ಅವಮಾನ ಆಗುತ್ತೆ ಅಂತ ಹೇಳಿ ಜಸ್ಟ್ ಈ ಕಮಿಟೆಡ್ ಸೂಸೈಡ್. ಸೊ ಇದು ನಿತ್ಯ ನೀವು ಹೇಳಿದಾಗೆ 35% ಆತ್ಮಹತ್ಯೆ ಸಾವುಗಳು ಮಾಡಿಕೊಳ್ಳೋರ ವಯಸ್ಸು ಇವತ್ತು 25ಕ್ಕಿಂತ ಕಡಿಮೆ. ಅಂದರೆ ಹೆಚ್ಚು ಆತ್ಮಹತ್ಯೆಗಳು ಹದಿಯ ವಯಸ್ಸಿನಲ್ಲಿ, ಹಾಗೆ ಯುವಕರಲ್ಲಿ ಯುವತಿಯರಲ್ಲಿ ಕಂಡುಬರ್ತಾಯಿದೆ. ಮಕ್ಕಳಲ್ಲೂ ಈಗ ಪ್ರೈಮರಿ ಸ್ಕೂಲ್ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕಾರಣ ಒಂದೇ, ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ, ಮನಃಶಾಸ್ತ್ರದ ಪಿತಾಮಹ, ಆತ ಹೇಳ್ತಾನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ 2 ಇನ್ಸ್ಟಿಂಕ್ಟ್ ಇದೆ. ಒಂದು ಲೈಫ್ ಇನ್ಸ್ಟಿಂಕ್ಟ್, ಬದುಕುವ ಇಚ್ಛೆ, ಬದುಕುವ ತುಡಿತ. ಇನ್ನೊಂದು ಸಾಯುವ ಇಚ್ಛೆ, ಸಾಯುವ ತುಡಿತ. ನಿಮಗೆ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ, ಗೆಲುವಾಗ್ತಾಯಿದೆ, ನಿಮಗೆ ಅಪ್ರಿಸಿಯೇಷನ್ ಸಿಗ್ತಾಯಿದೆ, ನೀವು ಜೀವನದಲ್ಲಿ ಯಶಸ್ಸು ಗಳಿಸಿದ್ದೀರಿ, ಕೌಟುಂಬಿಕ ಜೀವನದಲ್ಲಿ, ಔದ್ಯೋಗಿಕ ಜೀವನದಲ್ಲಿ ಅಥವಾ ಎಲ್ಲ ರೀತಿಯಲ್ಲಿ ಬದುಕಬೇಕು, 100 ವರ್ಷ ಬದುಕೋಣ. ಯಾಕೆಂದರೆ ಮನುಷ್ಯ ಬೇಸಿಕಲಿ ಪ್ಲೆಷರ್ ಸೀಕಿಂಗ್ ಅನಿಮಲ್. ಅಂದರೆ ಯಾವಾಗಲೂ ಸಂತೋಷವನ್ನೇ ಇಷ್ಟಪಡ್ತಕ್ಕಂಥ ಪ್ರಾಣಿ ಇದು. ಸ್ವಲ್ಪ ಕೂಡ ನೋವನ್ನು ಅನುಭವಿಸೋದಕ್ಕೆ ಮನುಷ್ಯ ಇಷ್ಟಪಡಲ್ಲ, ಅದು ದುಃಖವನ್ನು ಅನುಭವಿಸೋದಕ್ಕೆ ಇಷ್ಟಪಡಲ್ಲ, ಅವಮಾನವನ್ನು ಅನುಭವಿಸೋದಕ್ಕೆ ಇಷ್ಟಪಡೋದಿಲ್ಲ. ಯಾವಾಗಲೂ ನನಗೆಲ್ಲರೂ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು, ನಾನು ಟೈಮ್ ಸರಿ ಊಟ ಸಿಗಬೇಕು, ನನಗೆ ಬೇಕಾದಂಥ ಬಟ್ಟೆ ಸಿಗಬೇಕು ಅಥವಾ ಭೋಗಭಾಗ್ಯ ಸಿಗಬೇಕು,
ಆಗ ಜೀವನ ಮಧುರ. ಎಲ್ಲರೂ ನನ್ನ ಪ್ರೀತಿ ಮಾಡ್ತಾರೆ, ನನಗೆ ನಮಸ್ಕಾರ ಹೇಳ್ತಾರೆ, ನಾನು ಸೆಲೆಬ್ರಿಟಿ, ನಮ್ಮ ಫ್ಯಾಮ್ಲಿನಲ್ಲಿ ಬದುಕು ಸುಂದರ ಅನಿಸುತ್ತೆ, ಬದುಕಬೇಕು ಅನಿಸುತ್ತೆ. ಯಾವಾಗ ಸಿಗೋದಿಲ್ಲ ಹಾಗೇನಾಗುತ್ತೆ, ಯಾಕೆ ಬದುಕಬೇಕು? ಸಂತೋಷ ಇಲ್ಲ, ನೋವು ತಿನ್ನೋದಕ್ಕೆ ಯಾಕೆ ಬದುಕಬೇಕು? ಅವಮಾನ ಪಡೋದಕ್ಕೆ ಯಾಕೆ ಬದುಕಬೇಕು? ದುಃಖ ಪಡೋದಕ್ಕೆ ಯಾಕೆ ಬದುಕಬೇಕು? ಅಥವಾ ಅನ್ಯಾಯ ನನ್ನ ಮೇಲೆ ಮೇಲಿಂದ ಮೇಲೆ ಅನ್ಯಾಯ ಆಗ್ತಾಯಿದೆ, ಮೇಲಿಂದ ಮೇಲೆ ನನಗೆ ತೊಂದರೆ ಕೊಡ್ತಿದ್ದಾರೆ, ಯಾಕೆ ಬದುಕಬೇಕು? ಈ ರೀತಿ ಬದುಕಿನ ಪ್ರೀತಿ ಹೋದಾಗ ಸಾವಿನ ಪ್ರೀತಿ ಶುರುವಾಗುತ್ತೆ.